ಮತ್ತು ಬಾಂಗ್ಲಾದೇಶ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟಿನಿಂದಾಗಿ ಕ್ರಿಕೆಟ್ಗೂ ಕೂಡ ಎಫೆಕ್ಟ್ ಆಗಿರುವಂಥದ್ದು. IPL ಹಾಗೆ T20 ವಿಶ್ವಕಪ್ಗಳಲ್ಲಿನ ಬಾಯ್ಕಾಟ್ನಿಂದಾಗಿ ಪರಿಸ್ಥಿತಿ ಕೈಮೀರಿತ್ತು. ಈಗ ಸರಣಿ ಮೂಲಕ ಎಲ್ಲವನ್ನು ಸರಿ ಮಾಡಿಕೊಳ್ಳೋಣ ಅಂತ ಬಾಂಗ್ಲಾದೇಶ ಪ್ಲಾನ್ ಕೂಡ ಮಾಡಿತ್ತು. ಆದರೆ ಆ ಸರಣಿ ಈಗ ನಡೆಯೋದೇ ಡೌಟ್ ಇದೆ. ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಕೊಟ್ಟಿರುವಂಥ ಶಾಕ್ಗೆ ಈ ವರ್ಷ ಕೂಡ ಭಾರತ ಬಾಂಗ್ಲಾ ಸರಣಿ ನಡೆಯಲ್ಲ ಅನಿಸುತ್ತೆ. ಸೊ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಲಿಷ್ಠ ಭಾರತವನ್ನ ಎದುರಾಕೊಂಡು ಸರ್ವೈವ್ ಆಗೋ ಕಷ್ಟ ಅನ್ನೋದು ಗೊತ್ತಿರುವಂತ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಮತ್ತೆ ಪ್ಯಾಚಪ್ ಮಾಡಿಕೊಳ್ಳುವಂತ ಪ್ಲಾನ್ ನಲ್ಲಿದೆ. ಅದಕ್ಕಾಗಿ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ನಲ್ಲಿ ಸರಣಿ ಆಯೋಜನೆಯ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಈಗಾಗಲೇ ಸರಣಿಯ ಟೆಂಟೇಟಿವ್ ಶೆಡ್ಯೂಲ್ ಕೂಡ ರಿಲೀಸ್ ಆಗಿತ್ತು. ಭಾರತ ತಂಡ ಸೆಪ್ಟೆಂಬರ್ 1ರಿಂದ 13ರವರೆಗೆ 3 ಪಂದ್ಯಗಳ ಏಕದಿನ ಸರಣಿ ಹಾಗೆ 3 T20 ಪಂದ್ಯಗಳನ್ನ ಸರಣಿ ಆಡಬೇಕಿತ್ತು. ಆದರೆ ಈ ವೇಳಾಪಟ್ಟಿ ಫೈನಲ್ ಆಗೋ ಮೊದಲೇ ಅಫ್ಘಾನಿಸ್ತಾನ ಶಾಕ್ ಕೊಟ್ಟಿದೆ. ಇದೀಗ ಅಫ್ಘಾನ್ ಮುಂದಿಟ್ಕೊಂಡು ಬಾಂಗ್ಲಾ ಜೊತೆ ಸರಣಿ ಆಡಲ್ಲ ಅನ್ನೋ ರೀತಿಯಲ್ಲಿ BCCI ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಹೊಡೆಯುತ್ತಾ ಎನ್ನುವಂತ ಚರ್ಚೆಯೂ ಶುರುವಾಗಿದೆ. ಸೆಪ್ಟೆಂಬರ್ನಲ್ಲಿ ಭಾರತ ಮತ್ತು ಅಫ್ಘಾನ್ ನಡುವೆ T20 ಸರಣಿ ಘೋಷಣೆ. ಅತ್ತ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಸೆಪ್ಟೆಂಬರ್ನಲ್ಲಿ ಭಾರತ ತಂಡ ತಮ್ಮ ದೇಶಕ್ಕೆ ಪ್ರವಾಸವನ್ನ ಕೈಗೊಳ್ತಾರೆ ಅಂತ ಕಾಯ್ತಾ ಇದ್ರೆ, ಇತ್ತ ಅಫ್ಘಾನಿಸ್ತಾನ ಹಾಗೆ ಭಾರತ ನಡುವಿನ ಸರಣಿ ಅನೌನ್ಸ್ ಆಗಿದೆ. BCCI ಹಾಗೆ ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ 3 ಪಂದ್ಯಗಳ T20 ಸರಣಿಯ ದಿನಾಂಕಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಫ್ಘಾನಿಸ್ತಾನದ ಹೋಮ್ ಸೀರೀಸ್ ಆಗಿರುವಂತ ಈ ಸರಣಿ ಸೆಪ್ಟೆಂಬರ್ 13, 15 ಹಾಗೆ 17ರಂದು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಕಳೆದ ಜೂನ್ನಲ್ಲಿ ನಡೆದಿದ್ದ ಟೆಸ್ಟ್ ಹಾಗೆ ಏಕದಿನ ಸರಣಿಗಳ ಬಳಿಕ ಈ T20 ಸರಣಿಯೊಂದಿಗೆ ಉಭಯ ತಂಡಗಳ ನಡುವಿನ ದ್ವಿಪಕ್ಷೀಯ ಸರಣಿ ಕೂಡ ಎಂಡ್ ಆಗುತ್ತೆ. ಭಾರತ ಏನೋ ಅಫ್ಘಾನ್ ನಡುವೆ ಸರಣಿಯನ್ನ ಆಡ್ತಿದ್ದೆ ಹೌದು, ಆದ್ರೆ ಇಲ್ಲಿ ಬಾಂಗ್ಲಾಗೆ ಟೆನ್ಷನ್ ಶುರುವಾಗಿದೆ. ಭಾರತದ ಜೊತೆ ಮತ್ತೆ ಪಂದ್ಯಗಳ ಆಯೋಜನೆಗೆ ಸಿದ್ಧವಾಗಿದ್ದ ಬಾಂಗ್ಲಾ. ಆಕ್ಚುಲಿ ಭಾರತ ಹಾಗೆ ಬಾಂಗ್ಲಾ ನಡುವೆ ಕಳೆದ ವರ್ಷವೇ ಸರಣಿ ನಡಿಬೇಕಿತ್ತು. ಆದರೆ 2 ರಾಷ್ಟ್ರಗಳ ನಡುವಿನ ಕೆಲ ವಿವಾದಗಳಿಂದಾಗಿ ಈ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಲಾಗಿತ್ತು. ಈಗ ಬಾಂಗ್ಲಾದೇಶದ ಹೊಸ ಸರ್ಕಾರ ಹಾಗೆ ಕ್ರೀಡಾ ಸಚಿವಾಲಯ ಈ ಸರಣಿಯನ್ನ ಆಡಲೇಬೇಕು ಅಂತೇಳಿ ಟ್ರೈ ಮಾಡ್ತಿದ್ದಾರೆ. BCCIನ ಸೆಪ್ಟೆಂಬರ್ ಕ್ಯಾಲೆಂಡರ್ನಲ್ಲಿ ಅಫ್ಘಾನ್ ಸರಣಿಗೆ ಈಗ ಅವಕಾಶ ಸಿಕ್ಕಿರುವಂಥದ್ದು. ಅದು ಅಲ್ಲದೆ ಬಾಂಗ್ಲಾ ಜೊತೆ ಸರಣಿ ಆಡಬೇಕಾ ಬೇಡವಾ ಅನ್ನೋ ಬಗ್ಗೆ ಇನ್ನೂ ಕೂಡ BCCIಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾದಂಥ ಆದೇಶ ಸಿಕ್ಕಿಲ್ಲ. ಅಂದರೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಉಂಟಾದಂಥ ರಾಜಕೀಯ ಬದಲಾವಣೆಗಳು ಹಾಗೆ ರಾಜಕೀಯ ಬಿಕ್ಕಟ್ಟಿನಿಂದಾಗಿ BCCI ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅನುಮತಿಗಾಗಿ ಕಾಯ್ತಾ ಇದೆ. ಸೊ ಇಲ್ಲಿ ಅನುಮತಿ ಸಿಕ್ಕರೆ ಮಾತ್ರನೇ ಅವರು ಸರಣಿಯನ್ನು ಆಡೋಕೆ ಮುಂದಾಗುವಂಥದ್ದು. ಸೊ ಗ್ರೀನ್ ಸಿಗ್ನಲ್ ಸಿಗೋವರೆಗೂ ಕೂಡ ಈ ಸರಣಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಇಲ್ಲ. ಒಂದು ವೇಳೆ ರಾಜತಾಂತ್ರಿಕ ಮಾತುಗಳು ಯಶಸ್ವಿಯಾಗಿ ಸರಣಿ ನಡೆದ್ರೆ ಈ ಪಂದ್ಯಗಳು ಸೆಪ್ಟೆಂಬರ್ 1ರಿಂದ 13ರ ನಡುವೆ ಆಯೋಜನೆಗೊಳ್ಳಬಹುದು. ಅಂದ್ರೆ ಒಂದು ವೇಳೆ ಪರ್ಮಿಷನ್ ಸಿಕ್ತು, ಮಾತುಕತೆ ಎಲ್ಲ ಮುಗೀತು ಅಂತಂದ್ರೆ ಸೊ ಈ ಒಂದು ಶೆಡ್ಯೂಲ್ ಏನಿದೆಯಲ್ಲ ಇದನ್ನ ಸೆಪ್ಟೆಂಬರ್ 1ರಿಂದ 13ರ ಒಳಗೆ ಆಯೋಜನೆ ಮಾಡೋಕೆ ಅವಕಾಶ ಇರುತ್ತೆ. ಹೀಗಾಗಿ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸರಣಿ ಮತ್ತೆ ಕಳೆದ ವರ್ಷದಂತೆ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಕಂಪ್ಲೀಟ್ ಆಗಿ ರದ್ದಾಗುತ್ತಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ನಮಸ್ಕಾರ.